10ನೇ ತರಗತಿ ಕನ್ನಡ ಗದ್ಯ ಭಾಗ 8 ಅಗ್ನಿಪೂರ್ತಿ ವಾಯುಪೂರ್ತಿಯರ ಕತೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಶಿವಕೋಟ್ಯಾಚಾರ್ಯ ಇವರು ಕನ್ನಡದ ಪ್ರಥಮ ಒಡ್ಡಾರಾಧನೆಯ ಕರ್ತೃ. ಇವರ ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ. ಇವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಡಿ ನಾಡಿನವರು. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಶಿವಕೋಟ್ಯಾಚಾರ್ಯ ವಿಚಲಿತ ಒಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೌಸಂಬಿಯ ಅರಸ ಯಾರು? ಉತ್ತರ: ಕೌಸಂಬಿಯ ಅರಸ ಅತಿಬಳ. ಪ್ರಶ್ನೆ 2. ಸೋಮಶರ್ಮ ಕಾಶ್ಯಪ್ಯರ ಮಕ್ಕಳ ಹೆಸರೇನು? ಉತ್ತರ: ಸೋಮಶರ್ಮ ಮತ್ತು ಕಾಶ್ಯಪ್ಯರ ಮಕ್ಕಳ ಹೆಸರುಗಳು ಅಗ್ನಿಭೂತಿ ಮತ್ತು ವಾಯುಭೂತಿ. ಪ್ರಶ್ನೆ 3. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಉತ್ತರ: ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ರಾಜಗೃಹದಲ್ಲಿದ್ದ ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಪ್ರಶ್ನೆ 4. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ: ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಇಂದಿನಂತೆ ಜಂಬದಿಂದ ಹಾಳಾಗುತ್ತಾರೆಂದು ಭಾವಿಸಿ ಅವರನ್ನು ಕಟ್ಟುನಿಟ್ಟಾಗಿ ಓದಿಸಿ ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯಮಿತ್ರನು ಹಾಗೆ ಹೇಳಿದನು. ಪ್ರಶ್ನೆ 5. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಉತ್ತರ: ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಉತ್ತರ: ತಂದೆ ಸೋಮಶರ್ಮ ತೀರಿದ ನಂತರ ಅರಸ ಅತಿಬಳನು ಅವನ 2 ಮಕ್ಕಳನ್ನು ಕರೆದು ನೀವು ಯಾವ ಶಾಸ್ತ್ರಗಳನ್ನು ಬಲ್ಲಿರಿ ಎಂದು ಕೇಳಿದನು. ಅದಕ್ಕೆ ಅವರು ಯಾವುದೇ ಮರು ಮಾತನಾಡದೆ ತಲೆಬಾಗಿ ಕಣ್ಣೀರು ತುಂಬಿಕೊಂಡು ನೆಲವನ್ನು ಕೀಚುತ್ತಾ ನಿಂತರು. ಇದನ್ನು ಕಂಡ ರಾಜ್ಯಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಇವರು ಮೂರ್ಖರು, ಸಪ್ತ ವ್ಯಸನಿಗಳು ಎಂದು ತೀರ್ಮಾನಿಸಿದರು. ಪ್ರಶ್ನೆ 2. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳ್ಯಾವುವು? ಉತ್ತರ: ಅಗ್ನಿಭೂತಿ ವಾಯುಭೂತಿಯರು 7-8 ವರ್ಷಗಳಲ್ಲಿ ಸೂರ್ಯಮಿತ್ರನಿಂದ 4 ವೇದಗಳು, 6 ಅಂಗಗಳು, 18 ಧರ್ಮಶಾಸ್ತ್ರಗಳು, ನ್ಯಾಯಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾವ್ಯ ಮತ್ತು ಆನಿತಂ, ಚರಕಂ, ಅಶ್ವಿನಿಮತಂ, ಬಾಲಲಂ, ಕಾರಪಾನೀಯಂ ಎಂಬ 6 ನರವೈದ್ಯ ಪದ್ಧತಿಗಳನ್ನು, ಜ್ಯೋತಿಷ್ಯ, ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತರು. ಪ್ರಶ್ನೆ 3. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಉತ್ತರ: ಅಗ್ನಿಭೂತಿ ವಾಯುಭೂತಿಯರು ಎಲ್ಲಾ ವಿದ್ಯೆಗಳನ್ನು ಕಲಿತು ಪಂಡಿತರಾದಾಗ ಸೂರ್ಯಮಿತ್ರನು ಅವರನ್ನು ಕರೆದು, ನೀವು ನನ್ನ ತಂಗಿಯ ಮಕ್ಕಳೇ. ಮುಂಚೆ ತಂದೆ ಬಳಿ ದರ್ಪದಿಂದ ಕೆಟ್ಟಂತೆ ಇಲ್ಲೂ ಗರ್ವದಿಂದ ಕೆಡಬಾರದು, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಬೇಕು ಎಂಬ ಕಾರಣಕ್ಕಾಗಿಯೇ ನಾನು ನಿಮಗೆ ಸಲುಗೆ ಕೊಡಲಿಲ್ಲ. ಇದಕ್ಕೆ ಸಿಟ್ಟಾಗದೆ ನನ್ನನ್ನು ಕ್ಷಮಿಸಿ, ನಾನೇ ನಿಮ್ಮ ಮಾವ ಎಂದು ಹೇಳಿದನು. ಪ್ರಶ್ನೆ 4. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ: ಸೂರ್ಯಮಿತ್ರನು ತಮಗೆ ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿಯು ಕೋಪಗೊಂಡು, ಮಾವನು ತಮಗೆ ಮಹಾ ಅಪಕಾರ ಮಾಡಿದ್ದಾನೆ. ನಮ್ಮನ್ನು ಭಿಕ್ಷುಕರಂತೆ ನಡೆಸಿ ಹಳೆಯ ಕೂಳಿಗೆ ಎಣ್ಣೆ ಉಪ್ಪುಗಳನ್ನು ನೀಡದೆ, ಕೆಳಗೆ ಹೋಗಿ ಸ್ನಾನ ಮಾಡಿ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲು ಬಿಡದೆ 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು. ಇವನು ಪಂಚಮಹಾಪಾತಕನೇ ಸರಿ ಎಂದು ಮುನಿಸಿಕೊಂಡು ಅಲ್ಲಿಂದ ಹೊರಟನು. ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದುದು ಹೇಗೆ? ಉತ್ತರ: ತಂದೆ ಸೋಮಶರ್ಮ ತೀರಿದಾಗ ಅಗ್ನಿಭೂತಿ ವಾಯುಭೂತಿಯರು ವಿದ್ಯೆ ಕಲಿಯದೆ ಸಪ್ತ ವ್ಯಸನಿಗಳಾಗಿದ್ದರು. ರಾಜ್ಯಸಭೆಯಲ್ಲಿ ಮೂರ್ಖರೆಂದು ಅವಮಾನಗೊಂಡು ಮಂತ್ರಿ ಪದವಿಯನ್ನು ಕಳೆದುಕೊಂಡಾಗ ಅವರಿಗೆ ವೈರಾಗ್ಯ ಉಂಟಾಯಿತು. ತಾಯಿಯ ಸಲಹೆಯಂತೆ ಸೂರ್ಯಮಿತ್ರನ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದರು. ಸೂರ್ಯಮಿತ್ರನು ಅವರಿಗೆ ಸಲುಗೆ ನೀಡದೆ ವಿದ್ಯಾರ್ಥಿಗಳಾಗಿ ಕಠಿಣ ನಿಯಮಗಳೊಂದಿಗೆ ಕಷ್ಟಪಟ್ಟು ಓದುವಂತೆ ನಿಬಂಧನೆ ವಿಧಿಸಿದನು. ಇಬ್ಬರು ಅದಕ್ಕೆ ಒಪ್ಪಿ ಶ್ರದ್ಧೆಯಿಂದ ಹಗಲು ರಾತ್ರಿ ಎನ್ನದೆ ಗುರುಗಳಿಗೆ ಎರಗಿ ವಿದ್ಯಾರ್ಜನೆಯಲ್ಲಿ ತೊಡಗಿದರು. ಸೂರ್ಯಮಿತ್ರನ ನಿರಂತರ ಶಿಕ್ಷಣ ಹಾಗೂ ಮಾರ್ಗದರ್ಶನದಿಂದ 7-8 ವರ್ಷಗಳ ಅವಧಿಯಲ್ಲಿ ವೇದ, ಶಾಸ್ತ್ರ, ವ್ಯಾಕರಣ, ವೈದ್ಯ, ಜ್ಯೋತಿಷ್ಯ, ಕಾವ್ಯ, ನಾಟಕ ಮುಂತಾದ
ಸಮಸ್ತ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಪ್ರಖ್ಯಾತ ಪಂಡಿತರಾದರು. ಪ್ರಶ್ನೆ 2. ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ. ಉತ್ತರ. ವಿದ್ಯಾಭ್ಯಾಸ ಮುಗಿದ ನಂತರ ಸೂರ್ಯಮಿತ್ರನು ನಾನೇ ನಿಮ್ಮ ಮಾವ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಲು ಸಲುಗೆ ಕೊಡದೆ ಕಟ್ಟುನಿಟ್ಟಾಗಿ ಬೆಳೆಸಿದೆ ಎಂದು ಹೇಳಿದಾಗ ಇಬ್ಬರು ಸಹೋದರರಲ್ಲಿ ಭಿನ್ನವಾದ ಭಾವನೆಗಳು ಮೂಡಿದವು. ಹಿರಿಯವನಾದ ಅಗ್ನಿಭೂತಿಯ ಭಾವನೆ, ಮಾವನು ನಮಗೆ ಸಲುಗೆ ನೀಡದೆ ಕಟ್ಟುನಿಟ್ಟಾಗಿ ವಿದ್ಯೆ ಕಲಿಸಿ ಯೋಗ್ಯರನ್ನಾಗಿ ಮಾಡಿದ್ದು ನಮಗೆ ಮಾಡಿದ ಮಹಾ ಉಪಕಾರ ಎಂದು ಮನಸ್ಸಿನಲ್ಲೇ ಭಾವಿಸಿ ಸಂತೋಷಪಟ್ಟು ಮಾವನ ಉಪಕಾರವನ್ನು ಸ್ಮರಿಸಿದನು. ಹಿರಿಯವನಾದ ವಾಯುಭೂತಿಯು ಕೋಪಗೊಂಡು ಮಾವನು ನಮಗೆ ಮಹಾ ಅಪಕಾರ ಮಾಡಿದ್ದಾನೆ, ನಮ್ಮನ್ನು ಭಿಕ್ಷುಕರಂತೆ ನಡೆಸಿ ಹಳೆಯ ಕೂಲಿಗೆ ಎಣ್ಣೆ ಉಪ್ಪುಗಳನ್ನು ನೀಡದೆ ಕೆರೆಗೆ ಹೋಗಿ ಸ್ನಾನ ಮಾಡಿ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲು ಬಿಡದೆ 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಕ್ರೋಧವನ್ನು ಇಟ್ಟುಕೊಂಡು ಹೋದನು. ಮುಖ್ಯ ಪ್ರಶ್ನೆ 4. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1. ಕಣ್ಣ ನೀರಂ ಟಿವಿ ನೆಲರಂ ಬರೆಯುತ್ತಿದೆ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಸೋಮಶರ್ಮ ತೀರಿದ ನಂತರ ಅರಸ ಅತಿಬಳನು ಇಬ್ಬರು ಮಕ್ಕಳನ್ನು ಕರೆಸಿ ನೀವು ಯಾವ ಶಾಸ್ತ್ರಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದಾಗ ವಿದ್ಯೆ ಕಲಿಯದೆ ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ರಾಜಸಭೆಯಲ್ಲಿ ಯಾವುದೇ ಉತ್ತರವನ್ನು ನೀಡಲಾಗದೆ ತಲೆಬಾಗಿ ಕಣ್ಣೀರು ತುಂಬಿಕೊಂಡು ನೆಲವನ್ನು ಗೀಚುತ್ತಾ ನಿಲ್ಲುತ್ತಾರೆ. ಈ ಸನ್ನಿವೇಶವನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ವಿದ್ಯಾಭ್ಯಾಸ ಮಾಡದೆ ಕಾಲ ಕಳೆದಿದ್ದ ಅಗ್ನಿಭೂತಿ ವಾಯುಭೂತಿಯರ ಅಜ್ಞಾನ, ರಾಜಸಭೆಯಲ್ಲಿ ಅವರಿಗಾದ ಅಪಮಾನ ಹಾಗೂ ಅವರ ಲಜ್ಜೆಯುಳ್ಳ ದೀನ ಸ್ಥಿತಿ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 2. ವಿದ್ಯಾರ್ಥಿಗಳಾಗಿಯೋದಂ ಕಲ್ಪೆಮೆಂಬೊಳ್ತಿಯೊಳ್ ಬಂದಿರೊಪ್ಪಡೆ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಅಗ್ನಿಭೂತಿ ಮತ್ತು ವಾಯುಭೂತಿಯರು ವಿದ್ಯಾಭ್ಯಾಸಕ್ಕಾಗಿ ರಾಜಗೃಹಕ್ಕೆ ಹೋಗಿ ಸೂರ್ಯಮಿತ್ರನಿಗೆ ಓಲೆಯನ್ನು ಕೊಟ್ಟಾಗ ಸೂರ್ಯಮಿತ್ರನು ತಾನು ಅವರ ಮಾವನೆಂಬುದನ್ನು ಬಚ್ಚಿಟ್ಟು ನೀವು ಯಾರೇ ಆಗಿದ್ದರೂ ಕೇವಲ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯಬೇಕೆಂಬ ಶ್ರದ್ಧೆ ಆಸೆಯಿಂದ ಬಂದಿದ್ದರೆ ಮಾತ್ರ ನಿಮಗೆ ಓದಿಸುತ್ತೇನೆ ಎಂದು ಹೇಳುವಾಗ ಈ ಮಾತನ್ನು ಆಡುತ್ತಾನೆ. ಸ್ವಾರಸ್ಯ. ವಿದ್ಯಾಭ್ಯಾಸಕ್ಕೆ ಬಂಧುತ್ವ ಅಥವಾ ಸಲುಗೆಗಿಂತ ವಿದ್ಯಾರ್ಥಿಯ ಶ್ರದ್ಧೆ, ಕಠಿಣ ಪರಿಶ್ರಮ ಮತ್ತು ಕಲಿಯುವ ತೀವ್ರ ಆಸೆಯೇ ಮುಖ್ಯ ಎಂಬುದನ್ನು ಸೂರ್ಯಮಿತ್ರನು ಪ್ರತಿಪಾದಿಸುವ ಸನ್ನಿವೇಶವು ಅತ್ಯಂತ ಸ್ವಾರಸ್ಯಕರವಾಗಿದೆ. ವಾಕ್ಯ 3. ವಸರಂ ಗೊಟ್ಟೆ ನಿಲ್ಲಿರ್ದರ್ಕೆ ಮುಡಿಯದಿರಿಂ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಅಗ್ನಿಭೂತಿ ವಾಯುಭೂತಿಯರು 7-8 ವರ್ಷಗಳಲ್ಲಿ ಸಮಸ್ತ ವೇದ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದ ನಂತರ ಸೂರ್ಯಮಿತ್ರನು ತಾನೇ ಅವರ ಮಾವನೆಂದು ನಿಜವನ್ನು ತಿಳಿಸುತ್ತಾ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಲು ಮತ್ತು ಗರ್ವದಿಂದ ಹಾಳಾಗಬಾರದೆಂಬ ಕಾರಣಕ್ಕೆ ನಾನು ನಿಮಗೆ ಸಲುಗೆ ಕೊಡಲಿಲ್ಲ, ಇದಕ್ಕೆ ಸಿಟ್ಟಾಗಬೇಡಿ, ನನ್ನನ್ನು ಕ್ಷಮಿಸಿ ಎಂದು ಹೇಳುವಾಗ ಈ ಮಾತನ್ನು ಆಡುತ್ತಾನೆ. ಸ್ವಾರಸ್ಯ. ಸೂರ್ಯಮಿತ್ರನ ಉಪಾಯಗಾರಿಕೆ, ಸೋದರ ಅಳಿಯಂದಿರ ಮೇಲಿದ್ದ ನಿಜವಾದ ಕಾಳಜಿ ಹಾಗೂ ಅವರು ಪಂಡಿತರಾದ ಮೇಲೆ ತೋರಿಸುವ ವಿನಯ ಮತ್ತು ವಾತ್ಸಲ್ಯದ ಭಾವನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 4. ಪಂಡಿತ ಜನಮೆಲ್ಲ ಮೆಚ್ಚಿ ವಿಚ್ಚಲಿಸಿ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ವಿದ್ಯಾಭ್ಯಾಸ ಮುಗಿಸಿ ಪಂಡಿತರಾಗಿ ಕೌಸುಂಬಿಗೆ ಹಿಂತಿರುಗಿದ ಅಗ್ನಿಭೂತಿ ವಾಯುಭೂತಿಯರು ಅರಸ ಅತಿಬಳನ ಆಸ್ಥಾನಕ್ಕೆ ಹೋಗುತ್ತಾರೆ. ಅಲ್ಲಿ ಅತಿಬಳ ಮಹಾರಾಜನನ್ನು ಬೇರೆ ಬೇರೆಯಾಗಿ ಉಪಶ್ಲೋಕಿಸಿ ಕ್ರಿಯಾಕಾರ ಸಂಬಂಧದಿಂದ ಶಾಸ್ತ್ರಗಳನ್ನು ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನು ನಿರೂಪಿಸುತ್ತಾರೆ. ಆಗ ರಾಜ್ಯಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಅವರ ಅಗಾಧ ಜ್ಞಾನಕ್ಕೆ ಮೆಚ್ಚಿ ಕೊಂಡಾಡುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ಆರಂಭದಲ್ಲಿ ವಿದ್ಯೆ ಇಲ್ಲದೆ ರಾಜ್ಯಸಭೆಯಲ್ಲಿ ಮೂರ್ಖರೆಂದು ಅಪಮಾನಿತರಾಗಿದ್ದ ಸೋದರರು ಸತತ ಶ್ರದ್ಧೆ ಮತ್ತು ಕಠಿಣ ಅಭ್ಯಾಸದಿಂದ ಸಕಲ ಶಾಸ್ತ್ರ ಪ್ರವೀಣರಾಗಿ ಅದೇ ಸಭೆಯಲ್ಲಿದ್ದ ವಿದ್ವಾಂಸರ ಮೆಚ್ಚುಗೆ ಹಾಗೂ ಪ್ರಶಂಸೆಗೆ ಪಾತ್ರರಾದ
ಪರಿವರ್ತನೆಯ ಸನ್ನಿವೇಶವು ಅತ್ಯಂತ ಸ್ವಾರಸ್ಯಕರವಾಗಿದೆ. ಮುಖ್ಯ ಪ್ರಶ್ನೆ 5. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1. ಭರತ ಕ್ಷೇತ್ರಗಳು ಸಪ್ತಮಿ, ನೆಲನಂ ದ್ವಿತೀಯ. ವಿವರಣೆ: ಡೋಲ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾದರೆ ಅಂ ಎಂಬುದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಮಕ್ಕಳೇ, ನೀವು ವಿವರಣೆಯನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಅರ್ಥವಾಗಲೆಂದಷ್ಟೇ ಮಾತ್ರ ಇಲ್ಲಿ ತಿಳಿಸಿದ್ದೇನೆ. 2. ಪಸರ ಸಲುಗೆ ತುಟಿಲ್ ನಮಸ್ಕಾರ. ವಿವರಣೆ: ಪಸರ ಎಂದರೆ ಸಲುಗೆ ಎಂಬ ಅರ್ಥವಾದರೆ ತುಟಿಲ್ ಎಂದರೆ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರ ಎಂಬ ಅರ್ಥ. 3. ಬುದ್ಧಿ ಒಡೆಯ ಆಗಮ ಸಂಧಿ ನೋಡಿದರೆಲ್ಲರ ಲೋಪಸಂಧಿ. ಇದು ಸಂಧಿ ಪದವಾಗಿದೆ. 4. ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ. ಸಪ್ತ ವ್ಯಸನಗಳು ದ್ವಿಗು ಸಮಾಸ. ವಿವರಣೆ: ಸಪ್ತ ಎಂಬ ಸಂಖ್ಯಾವಾಚಕ ಪೂರ್ವ ಪದದಲ್ಲಿ ಇರುವುದರಿಂದ ಇದು ದ್ವಿಗು ಸಮಾಸ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಶೌಚಾಚಾರಗಳು. ಶೌಚ ಪ್ಲಸ್ ಆಚಾರಗಳು ಸವರ್ಣ ದೀರ್ಘ ಸಂಧಿ. ನೋಡಿದರೆಲ್ಲರ. ನೋಡಿದರು ಪ್ಲಸ್ ಎಲ್ಲರ ಲೋಪಸಂಧಿ. ತಂಗಿ ಇಲ್ಲ. ತಂಗಿ ಪ್ಲಸ್ ಇಲ್ಲ ಆಗಮ ಸಂಧಿ. ವ್ಯಸನಾಭಿಭೂತ. ವ್ಯಸನ ಪ್ಲಸ್ ಅಭಿಭೂತ ಸವರ್ಣ ದೀರ್ಘ ಸಂಧಿ. ಮುಖ್ಯ ಪ್ರಶ್ನೆ 2. ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಸಮಾಸ ಪದಗಳನ್ನು ಪಟ್ಟಿ ಮಾಡಿ. ರಾಜಗೃಹ. ರಾಜನ ಪ್ಲಸ್ ಗೃಹ ತತ್ಪುರುಷ ಸಮಾಸ. ಮಂತ್ರಿ ಪದವಿ. ಮಂತ್ರಿಯ ಪ್ಲಸ್ ಪದವಿ ತತ್ಪುರುಷ ಸಮಾಸ. ಧರ್ಮ ಶಾಸ್ತ್ರಗಳ್. ಧರ್ಮದ ಪ್ಲಸ್ ಶಾಸ್ತ್ರಗಳ್ ತತ್ಪುರುಷ ಸಮಾಸ. ಪರ್ವ ದಿವಸ. ಪರ್ವದ ಪ್ಲಸ್ ದಿವಸ ತತ್ಪುರುಷ ಸಮಾಸ. ಅರಮನೆ. ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ. 18. ಪತ್ತರ ಪ್ಲಸ್ 8 ದ್ವಿಗು ಸಮಾಸ. ಇಲ್ಲಿ ತಪ್ಪಾಗಿ ನೀಡಲಾಗಿದೆ, ನೋಡಿಕೊಳ್ಳಿ. 7. 7 ಪ್ಲಸ್ 8 ದ್ವಿಗು ಸಮಾಸ. ಸಪ್ತ ವ್ಯಸನ. ಸಪ್ತಗಳ ಪ್ಲಸ್ ವ್ಯಸನ ದ್ವಿಗು ಸಮಾಸ. ಪಂಚ ಮಹಾಪಾತಕ. ಪಂಚಗಳಾದ ಪ್ಲಸ್ ಮಹಾಪಾತಕ ದ್ವಿಗು ಸಮಾಸ. ಸಂತೋಷಂ ಪಟ್ಟು. ಸಂತೋಷಂ ಪ್ಲಸ್ ಪಟ್ಟು ಕ್ರಿಯಾ ಸಮಾಸ. ದುಃಖಮನಳಿಸೆ. ದುಃಖಮನ್ ಪ್ಲಸ್ ಅಳಿಸೆ ಕ್ರಿಯಾ ಸಮಾಸ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ. ಪ್ರಬಂಧ ಮಹಿಳಾ ಸಬಲೀಕರಣ. ಪ್ರಬಂಧ ಮಹಿಳಾ ಸಬಲೀಕರಣ. ಪೀಠಿಕೆ. ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರನ್ನು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಸಶಕ್ತರನ್ನಾಗಿ ಮಾಡುವುದು. ಪುರುಷರಷ್ಟೇ ಮಹಿಳೆಯರನ್ನು ಸಮಾಜದಲ್ಲಿ ಸಮಾನ ಸ್ಥಾನವನ್ನು ಹೊಂದುವುದು ಮಹಿಳಾ ಸಬಲೀಕರಣದ ಮುಖ್ಯ ಉದ್ದೇಶ. ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ಆದರೂ ಮಹಿಳಾ ಸಬಲೀಕರಣದ ಗುರಿಯನ್ನು ತಲುಪಲು ಇನ್ನೂ ಸಾಕಷ್ಟು ದೂರ ಸಾಗಬೇಕಿದೆ. ವಿಷಯ ವಿವರಣೆ. ಮಹಿಳಾ ಸಬಲೀಕರಣದ ಮಹತ್ವ. ಮಹಿಳಾ ಸಬಲೀಕರಣವು ಕೇವಲ ಮಹಿಳೆಯರ ಏಳಿಗೆಗೆ ಮಾತ್ರವಲ್ಲ, ದೇಶದ ಅಭಿವೃದ್ಧಿಗೂ ಅತ್ಯಗತ್ಯ. ಮಹಿಳೆಯರು ಸಬಲರಾದಾಗ ಅವರು ತಮ್ಮ ಕುಟುಂಬ, ಸಮಾಜ ಮತ್ತು ದೇಶಕ್ಕೆ ಹೆಚ್ಚಿನ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ. ಮಹಿಳೆಯರು ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸಬಲರಾದಾಗ ಇಡೀ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇಂದಿಗೂ ಅನೇಕ ಮಹಿಳೆಯರು ಲಿಂಗ ತಾರತಮ್ಯ, ಹಿಂಸೆ, ದೌರ್ಜನ್ಯ ಮತ್ತು ಬಡತನದಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಶಿಕ್ಷಣದ ಕೊರತೆ, ಆರ್ಥಿಕ ಸ್ವಾತಂತ್ರ್ಯದ ಕೊರತೆ ಮತ್ತು ಸಾಮಾಜಿಕ ನಿಬಂಧನೆಗಳು ಮಹಿಳಾ ಸಬಲೀಕರಣಕ್ಕೆ ಅಡ್ಡಿಯಾಗುತ್ತಿವೆ. ಮಹಿಳಾ ಸಬಲೀಕರಣವನ್ನು ಸಾಧಿಸಲು ಹಲವಾರು ಮಾರ್ಗಗಳಿವೆ. ಮಹಿಳೆಯರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕು. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಬೇಕು. ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು. ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸಿ ಮಹಿಳಾ ನಾಯಕತ್ವವನ್ನು ಬೆಂಬಲಿಸುವುದು ಮತ್ತು ಮಹಿಳೆಯರ ಧ್ವನಿಯನ್ನು ಎತ್ತಿ ಹಿಡಿಯುವುದು ಮಹಿಳಾ ಸಬಲೀಕರಣಕ್ಕೆ ಪ್ರಮುಖವಾಗಿದೆ. ಉಪಸಂಹಾರ. ಮಹಿಳಾ ಸಬಲೀಕರಣವು ಕೇವಲ ವ್ಯಕ್ತಿಗತ ಪ್ರಗತಿ ಅಲ್ಲ, ಇದು ರಾಷ್ಟ್ರದ ಅಭಿವೃದ್ಧಿಗೆ ಕೂಡ ಬಹಳ ಅಗತ್ಯ. ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಹಕ್ಕುಗಳನ್ನು ಒದಗಿಸುವುದರಿಂದ ಸಮರ್ಥ ಸಮಾಜ ನಿರ್ಮಾಣ ಸಾಧ್ಯ. ಮಹಿಳಾ ಸಬಲೀಕರಣವನ್ನು ಸಾಧಿಸಲು ಸರ್ಕಾರಗಳು, ಸಂಸ್ಥೆಗಳು ಮತ್ತು ಪ್ರತಿಯೊಬ್ಬರು ಒಟ್ಟಾಗಿ ಕೆಲಸ ಮಾಡುವುದು ಅತ್ಯಗತ್ಯ. ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ. ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯ ಯೋಜನೆಗಳು ಕರ್ನಾಟಕ ಸರ್ಕಾರದ ಮಹತ್ವದ ಸಾಮಾಜಿಕ ಕಾರ್ಯಕ್ರಮಗಳಾಗಿವೆ.
ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಗಳು ಬಡ ಮತ್ತು ಹಿಂದುಳಿದ ಮಕ್ಕಳ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿವೆ. ವಿಷಯ ವಿವರಣೆ. ದಾಸೋಹ ಯೋಜನೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಒದಗಿಸುತ್ತದೆ. ಇದರ ಮುಖ್ಯ ಉದ್ದೇಶ ಮಕ್ಕಳು ಹಸಿವಿನಿಂದ ಬಳಲಬಾರದು ಮತ್ತು ಶಾಲೆಯಲ್ಲಿ ಉತ್ತಮವಾಗಿ ಪಾಠ ಕಲಿಯಬೇಕು. ಬಾಲ ಕಾರ್ಮಿಕರನ್ನು ಕಡಿಮೆ ಮಾಡುವುದು. ಈ ಯೋಜನೆಯಿಂದ ಶಾಲಾ ಹಾಜರಾತಿ ಹೆಚ್ಚಾಗಿದೆ ಮತ್ತು ಮಕ್ಕಳ ಕಲಿಕೆ ಮಟ್ಟ ಸುಧಾರಿಸಿದೆ. ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ನೀಗಿಸಲು ಸಹಾಯ ಮಾಡುತ್ತದೆ. ಕ್ಷೀರಭಾಗ್ಯ ಯೋಜನೆ. ಕ್ಷೀರಭಾಗ್ಯ ಯೋಜನೆಯು ಶಾಲಾ ಮಕ್ಕಳಿಗೆ ಪ್ರತಿದಿನ ಹಾಲು ವಿತರಿಸುತ್ತದೆ. ಇದರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅವರ ದೈಹಿಕ ಬೆಳವಣಿಗೆಯನ್ನು ಸುಧಾರಿಸುವುದು. ಈ ಯೋಜನೆಯಿಂದ ಮಕ್ಕಳ ಆರೋಗ್ಯ ಸುಧಾರಿಸಿದೆ ಮತ್ತು ಅವರ ಏಕಾಗ್ರತೆ ಹೆಚ್ಚಾಗಿದೆ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಯೋಜನೆಗಳು ಬಡ ಮತ್ತು ಹಿಂದುಳಿದ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಇವು ಸಮಾಜದಲ್ಲಿ ಸಮಾನತೆಯನ್ನು ತರಲು ಸಹಾಯ ಮಾಡುತ್ತವೆ. ಮಕ್ಕಳು ಶಾಲೆಯಿಂದ ಹೊರಗುಳಿಯುವುದನ್ನು ತಡೆಯುತ್ತದೆ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಸಮಾಜದ ಭವಿಷ್ಯದ ಪ್ರಜೆಗಳನ್ನು ಸದೃಢರನ್ನಾಗಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ನಡುವಿನ ಸಂಬಂಧವನ್ನು ಬಲಪಡಿಸಿವೆ. ಉಪಸಂಹಾರ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಈ ಯೋಜನೆಗಳು ಬಹುಮಟ್ಟಿಗೆ ಯಶಸ್ವಿಯಾಗಿವೆ. ಮತ್ತಷ್ಟು ಯಶಸ್ವಿಯಾಗಬೇಕಾದಲ್ಲಿ ಶಿಕ್ಷಕರೊಂದಿಗೆ ಶಿಕ್ಷಣಾಧಿಕಾರಿಗಳು, ಗ್ರಾಮಸ್ಥರು, ಮಕ್ಕಳು, ಪೋಷಕರು ಎಲ್ಲರೂ ಒಟ್ಟಾಗಿ ಸಹಕರಿಸಬೇಕು. ಆಗ ಮಾತ್ರ ಸರ್ಕಾರದ ಈ ಯೋಜನೆ ಯಶಸ್ವಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ಜವಾಬ್ದಾರಿ, ಶೈಕ್ಷಣಿಕ ಗುಣಮಟ್ಟ ಹೆಚ್ಚುತ್ತದೆ. ಮಕ್ಕಳು ಕೂಡ ತಮ್ಮ ವ್ಯಾಸಂಗವನ್ನು ನಿರ್ವಿಘ್ನವಾಗಿ ಪೂರೈಸುವರು.